ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಒರೂರು. ಈ ಚಟುವಟಿಕೆಯಲ್ಲಿ ನಾನು 10ನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಿಸಿದ ಓಂನ ನಿಯಮದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ಕಪ್ಪನೆಯ ಕಾರ್ಡ್ ಶೀಟ್ನಲ್ಲಿ ಕಾಲ್ಪನಿಕವಾಗಿ 4 ಕೋಶಗಳನ್ನು, ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಕತ್ತರಿಸಿ ವೋಲ್ಟಾಮೀಟರ್, ಅಮೀಟರ್ ಮತ್ತು ವಾಹಕ ತಂತಿಯ ರೇಖಾಚಿತ್ರವನ್ನು ಬಿಡಿಸಿ ಈ ಮಾದರಿಯನ್ನು ತಯಾರಿಸಿಕೊಂಡಿರುವೆನು. ವಿದ್ಯುತ್ ಮಂಡಲದಲ್ಲಿ ಮೊದಲನೇ ಕೋಶವನ್ನು ಬಳಸಿಕೊಂಡಾಗ ಕಡಿಮೆ ವಿದ್ಯುತ್ ಪ್ರವಾಹ ಮತ್ತು ಕಡಿಮೆ ವಿಭವಾಂತರವಿರುತ್ತದೆ. ಎರಡನೇ ಕೋಶವನ್ನು ಬಳಸಿಕೊಂಡಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಸ್ವಲ್ಪ ಹೆಚ್ಚಾಗುತ್ತದೆ. ಮೂರು ಮತ್ತು ನಾಲ್ಕನೇ ಕೋಶವನ್ನು ಬಳಸಿಕೊಂಡಾಗ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರವು ಮತ್ತಷ್ಟು ಹೆಚ್ಚಾಗುತ್ತದೆ. ಮಂಡಲದಲ್ಲಿ ಕೋಶವನ್ನು ಬಳಸಿಕೊಂಡಂತೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ. ವಿದ್ಯುತ್ ಪ್ರವಾಹ ಹೆಚ್ಚಿದಂತೆ ವಿಭವಾಂತರವು ಹೆಚ್ಚಾಗುತ್ತದೆ. ಅಂದರೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ವಿಭವಾಂತರವು ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನೇ ಓಮ್ ನಿಯಮ ಎಂದು ಕರೆಯುವರು. ಧನ್ಯವಾದಗಳು.